ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ. ಸೊ ಇದು ಬೇಬಿ ನೇಮಿಂಗ್ ಸೆರೆಮನಿ ವ್ಲಾಗ್ ಆಗಿರುತ್ತೆ. ಹಾಗೆ ಈ ವ್ಲಾಗಲ್ಲೇ ಬೇಬಿ ನೇಮ್ ರಿವೀಲ್ ಕೂಡ ಮಾಡ್ತೀನಿ ನೋಡಿ. ಲಾಸ್ಟ್ ವ್ಲಾಗಲ್ಲೇ ಹೇಳಿದೆ ಎನ್ನಿಂದ ಶುರುವಾಗಿದೆ ಅಂದರೆ ಎನ್ನಿಂದ ನೇಮ್ ವರ್ಡ್ ಲೆಟರ್ ಬಂದಿದೆ ಅಂತ. ಸೊ ತುಂಬ ಜನ ಏನೇನೋ ಗೆಸ್ ಮಾಡಿದ್ರಿ. ನೋಡಿ ಫುಲ್ ವ್ಲಾಗ್ ನೋಡಿ. ಆ್ಯಂಡ್ ನೇಮಿಂಗ್ ಸೆರೆಮನಿ ವ್ಲಾಗ್ ಹೇಗಿರುತ್ತೆ ನೋಡಿ. ಇದು ನಾವಿದ್ದಿದ್ದು ರೂಮು. ಲಾಸ್ಟ್ ವ್ಲಾಗಲ್ಲೇ ನೋಡಿದ್ರಿ. ಇದು ಕನ್ವೆನ್ಷನ್ ಹಾಲಲ್ಲೇ ಮೇಲ್ಗಡೆ ರೂಮ್ಸ್ ಎಲ್ಲ ಇರುತ್ತಲ್ಲ, ಸೊ ಅಲ್ಲೇ ಕನ್ವೆನ್ಷನ್ ಹಾಲಲ್ಲೇ ರೂಮ್ಸ್ ಎಲ್ಲ ಇದೆ 3 ಸ್ಟಾರು. ಇನ್ನು ಸೆಕೆಂಡ್ ಫ್ಲೋರಲ್ಲಿ ಡೈನಿಂಗು, ಥರ್ಡ್ ಫ್ಲೋರಲ್ಲಿ ಇದು ಕನ್ವೆನ್ಷನ್ ಹಾಲು, ಫೋರ್ತ್ ಫ್ಲೋರಲ್ಲಿ ರೂಮ್ಸ್ ಇತ್ತು. ಇನ್ನೆಲ್ಲ ಡೆಕೋರೇಟ್ ಮಾಡ್ತಿದ್ದಾರೆ, ಫ್ಲವರ್ ಡೆಕೋರೇಷನ್. ಹಿಂದೆಗಡೆ ಫ್ಲೆಕ್ಸ್ ಬೇಬಿದೇನೋ ಇದೆ. ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು SR ಗ್ರ್ಯಾಂಡ್ ಅಂತ ಅನಂತಪುರ್. ಇದು ಸ್ಪೇಷಿಯಸ್ ಆಗಿದೆ, ಇಷ್ಟ ಆಯಿತು. ಫುಲ್ AC ಕನ್ವೆನ್ಷನ್ ಹಾಲ್ ಇದು. ಚೆನ್ನಾಗಿದೆ, ಫುಲ್ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇಲ್ಲಿ ಥರ್ಡ್ ಫ್ಲೋರಲ್ಲೇ ಫಂಕ್ಷನ್ ಹಾಲು, ಸೆಕೆಂಡ್ ಫ್ಲೋರಲ್ಲಿ ಡೈನಿಂಗ್ ಹಾಲು, ಆ ಥರ ಚೆನ್ನಾಗಿದೆ. ಡೈನಿಂಗ್ ಹಾಲ್ ಕೂಡ ತೋರಿಸ್ತೀನಿ ನಾನು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಸೀದಾ ಬಂದ್ವಿ. ಏನು ಮಾಡ್ತಿದ್ದಾರೆ ಡೆಕೋರೇಷನ್ ಅಂತ ನೋಡೋಣ ಅಂತ ಎಲ್ಲ ಡೆಕೋರೇಟ್ ಮಾಡ್ತಾಯಿದ್ರು. ಇನ್ನು ರಾತ್ರಿ ಬಂದಿದ್ವಲ್ಲ, ಬೇರೆಯವ್ರದ್ದು ಯಾರ್ದು ಫಂಕ್ಷನ್ ನಡೀತಾ ಇತ್ತು, ಹಂಗಾಗಿ ಅವ್ರದ್ದೆಲ್ಲ ಆದಮೇಲೆ ಮುಗಿಸ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಸೆಕೆಂಡ್ ಫ್ಲೋರಲ್ಲೇ ಫಂಕ್ಷನ್ ಹಾಲ್ ಇಲ್ಲ ಎಂಟ್ರೆನ್ಸು. ಸೊ ನಾವು ಥರ್ಡ್ ಫ್ಲೋರಲ್ಲಿ ರೂಮ್ ಇರೋದು. ಫಸ್ಟ್ ಫ್ಲೋರಲ್ಲೇನೋ ಡೈನಿಂಗು. ಸೊ ಎಲ್ಲ ರೆಡಿ ಮಾಡ್ತಿದ್ದಾರೆ. ಟೈಮ್ ಬಂದು 6:45 ಆಗಿದೆ. ಈಗ ರೆಡಿ ಆಗಬೇಕು. ತಂಗಿನೂ ಬರ್ತಾರೆ, ಇಲ್ಲೇ ಬಂದು ರೆಡಿ ಆಗ್ತಾಳೆ. ಸೊ ನಾವು ಈಗ ರೆಡಿ ಆಗಬೇಕು. ಸೊ ಬನ್ನಿ, ಆಗಲೇ ಹೇಳಿದ್ನಲ್ಲ, ಸೊ ಲಾಸ್ಟ್ ವೀಡಿಯೋಸಲ್ಲಿ ಹೇಳಿದ್ದೀನಿ ಏನು ಫಂಕ್ಷನಲ್ಲಿ ಯಾರೂ ನಾನು ತೋರಿಸಲ್ಲ ಅಂತ. ಆ ವೀಡಿಯೋದಲ್ಲೇ ನೋಡ್ಬೋದು. ಸೊ ಬರೀ ನಮ್ಮದೇ ಇರುತ್ತೆ, ಓಕೆನಾ. ಬಟ್ ಪಾಪು ಹೆಸರು ಏನು ರಿವೀಲ್ ಆಗುತ್ತೆ ಅದನ್ನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಸ್ವಲ್ಪ ಇಲ್ಲಿ ಸ್ಟ್ರೇಟಿಂಗ್ ಮಾಡ್ಕೊಳ್ಳೋಣ ಅಂತ ಈ ಪಾರ್ಟ್ ಮಾತ್ರ. ಏನಕ್ಕಂದರೆ ಜಡೆ ತಂದಿದ್ದೀನಲ್ಲ, ಜಡೆ ಹಾಕೋಬೋದು. ಸೊ ಇದು ಪ್ರೊಟೆಕ್ಟರ್ ನಾನು ಯೂಸ್ ಮಾಡಿದ್ದು ಸ್ಟ್ರೀಕ್ಸ್ ಹೀಟ್ ಪ್ರೊಟೆಕ್ಟರ್ ಯೂಸ್ ಮಾಡ್ತೀನಿ ಫಸ್ಟು. ಸೊ ಹಾಗೆ ಮಾಡಿದ್ರೆ ಫುಲ್ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸೊ ಇಲ್ಲೊಂದು ಚೂರು ಮಾಡ್ಕೊಂಡ್ಬಿಟ್ಟು, ಸೊ ಆಮೇಲೆ ಒಂದು ಹೇರ್ದು ಸೆರಮ್ ಇದೆ, ಅದನ್ನು ಮಾಡಿಕೊಂಡ್ರೆ ಸೆಟ್ ಆಗುತ್ತೆ. ಸೊ ಆಮೇಲೆ ಜಡೆ ಹಾಕೋಬೋದು ಅಂತ. ಗೊತ್ತಿಲ್ಲ ಲಾಸ್ಟಿಗೆ ಮೇಕಪ್ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಸೆಲ್ಫ್ ಮೇಕಪ್ ಇದು, ಯೂಶ್ವಲಿ ತುಂಬ ಸಲ ಮಾಡ್ಕೊಂಡಿದ್ದೀನಿ. ಸೊ ಓಕೆ, ಸೊ ಸ್ಟಾರ್ಟ್ ಮಾಡಬೇಕು. ಇನ್ನು ಆಗಲೇ ಹೇಳ್ದಂಗೆ ಸ್ವಲ್ಪ ಮೊದಲು ಹೇರ್ ಹೀಟ್ ಪ್ರೊಟೆಕ್ಟರ್ ಸ್ಪ್ರೇನ ಯೂಸ್ ಮಾಡ್ತೀನಿ. ಯಾವುದಾದ್ರೂ ಸಿಗುತ್ತೆ, ಎಷ್ಟೊಂದು ಬ್ರ್ಯಾಂಡ್ ಸಿಗುತ್ತೆ, ಯೂಸ್ ಮಾಡ್ಬೋದು. ಆ್ಯಂಡ್ ನಂದು ಸ್ಯಾರಿ ಕಲರ್ ಬಂದುಬಿಟ್ಟು ಗ್ರೀನ್ ಮತ್ತು ಪಿಂಕ್ ಬ್ಲೌಸು, ಗ್ರೀನ್ ಕಲರ್ ಫುಲ್ ಸ್ಯಾರಿ ಇದೆ, ಡಾರ್ಕ್ ಗ್ರೀನಲ್ಲಿ. ಸೊ ಹಂಗಾಗಿ ಟ್ರೆಡಿಷ್ನಲ್ ಲುಕ್ ಇರುತ್ತೆ ಒಂಥರ. ಯಾವ ಹೇರ್ ಸ್ಟೈಲ್ ಅಂತ ಏನೂ ಗೊತ್ತಿಲ್ಲ, ನೋಡಬೇಕು ಯಾವ ಥರ ಮಾಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಇನ್ನು ಇಲ್ಲೇ ತಂಗಿ ಕೂಡ ರೆಡಿ ಆಗ್ತಾರೆ. ಅವರು ಅಲ್ಲಿ ಏನೋ ಅಲ್ಲೇ ಬುಕ್ ಮಾಡ್ಕೊಂಡಿದ್ರು ಮೇಕಪ್ ಆರ್ಟಿಸ್ಟ್ ಇವ್ರನ್ನ. ಹಾಗಾಗಿ ನೋಡಿದೆ ನಾನು ಜಡೆ ತಂದಿದ್ನಲ್ಲ, ಅಟ್ಲೀಸ್ಟ್ ಏನಾದರೂ ಸ್ವಲ್ಪ ಒಂದು ಜಡೆ ಹಾಕ್ಸ್ಕೊಳ್ಳೋಣ ಅಂತ. ಏನಕ್ಕಂದರೆ ಅದು ಎರಡೂ ಸೇರಿ ಹಾಕ್ಕೋಬೇಕು, ಸ್ವಲ್ಪ ಕಷ್ಟ ಆಗುತ್ತೆ ನಾವು ಸೆಲ್ಫ್ ಹಾಕ್ಕೊಳ್ಳೋದು. ಹಂಗಾಗಿ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡಿಕೊಂಡೆ. ನಾನು ಸ್ವಲ್ಪ ನಂದು ವೇವಿ ತುಂಬ ಇರುತ್ತೆ, ತುಂಬ ಸ್ಟ್ರೈಟ್ನರ್ ಯೂಸ್ ಮಾಡಲ್ಲ, ಹಾಳಾಗುತ್ತೆ ಹೇರ್ಸು. ಹಂಗಾಗಿ ಈ ಥರ ಅಕೇಶ್ನಲಿ ತುಂಬ ಫಂಕ್ಷನ್ಸಿಗೆ ಮಾತ್ರ ಈ ಥರ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೋತೀನಿ. ನನ್ನ ಹತ್ರನೇ ಫಿಲಿಪ್ಸ್ದಿದೆ, ಇದು ಆರಾಮಾಗಿ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ಸೆಟ್ ಆಗುತ್ತೆ. ಆಮೇಲೆ ಚೆನ್ನಾಗಿ ಸ್ಟ್ರೈಟನ್ ಕೂಡ ಆಗುತ್ತೆ. ಸ್ವಲ್ಪ ಮೇಲ್ಗಡೆ ಪಾರ್ಟ್ ಮಾತ್ರ ಸ್ವಲ್ಪ ಸ್ಟ್ರೈಟನ್ ಮಾಡ್ಕೊಳ್ಳೋಣ ಅಂತ, ಅಷ್ಟೇನೇನಿಲ್ಲ. ಇನ್ನು ಅಮ್ಮ ಕೂಡ ಸ್ವಲ್ಪ ಜಡೆ ಎಲ್ಲ ಹಾಕ್ಸ್ಕೊಂಡ್ರು. ಸ್ವಲ್ಪ ಅವ್ರಿಗೂ ಹೇರ್ ಸ್ಟೈಲ್ಸು ಅಷ್ಟು ಗೊತ್ತಾಗಲ್ಲ, ಹಂಗಾಗಿ ಅವ್ರ ಹತ್ರನೇ ಹಾಕ್ಸ್ಕೊಂಡ್ರು. ಇನ್ನು ನಾನು ಜಾಸ್ತಿ ಏನು ಹೇರ್ ಸ್ಟೈಲ್ ಇಲ್ಲ, ಜಸ್ಟ್ ಜಡೆ ಇದನ್ನು ಹಾಕಿಸ್ಕೊಂಡೆ ಅಷ್ಟೇ. ಇನ್ನು ಡೈನಿಂಗ್ ಹಾಲ್ ಇದು ನೋಡಿ. ಸ್ನಾನ ಮಾಡಿಬಿಟ್ಟು ನಾವು ಆಮೇಲೆ ಬಂದು ಮೇಕಪ್ ಆಗೋಣ ಅಂದ್ಬಿಟ್ಟು, ಮೇಕಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಬಂದ್ವಿ ಇಲ್ಲಿ ತಿಂಡಿ ತಿನ್ನೋಕ್ಕೆ. ಎಲ್ಲ ಇಟ್ಟಿದ್ದರು, ಏನೇನೋ ಕೇಸರಿ ಬಾತು, ಪೊಂಗಲ್ಲು, ಮತ್ತು ಇಡ್ಲಿ, ವಡೆ, ದೋಸೆ, ಈ ಥರ ಡಿಫ್ರೆಂಟ್ ಆಗಿತ್ತು. ನಾವು ಅಲ್ಲೇ ಇದ್ವಲ್ಲ, ಹಂಗಾಗಿ ಯಾರೂ ಇರಲ್ಲ ಅಷ್ಟು ಬೇಗ, ನಾವು ಮಾತ್ರ ಇದ್ದಿದ್ವಲ್ಲ. ಸೊ ಹಂಗಾಗಿ ಬೇಗ ತಿನ್ಕೊಂಡು ರೆಡಿ ಆಗೋಣ ಅಂದ್ಬಿಟ್ಟು ಬಂದ್ವಿ. ಚೆನ್ನಾಗಿತ್ತು, ಫುಡ್ಡೆಲ್ಲ ಚೆನ್ನಾಗಿತ್ತು. ಆ್ಯಂಡ್ ಈ ಥರ ಕೂತ್ಕೊಳ್ಳೋದು ಬಫೆ ಸಿಸ್ಟಮು, ಪ್ಲಸ್ ಈ ಥರ ಡೈನಿಂಗ್ ಟೇಬಲ್ ಥರ ಅಲ್ಲಲ್ಲಿ ಸ್ವಲ್ಪ ಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಕೂಡ AC ಪೂರ್ತಿ AC ಕನ್ವೆನ್ಷನ್ ಡೈನಿಂಗ್ ಏರಿಯಾ. ಇದು ಕೂಡ ಇಷ್ಟ ಆಯಿತು ನನಗೆ. ಈ ಥರ ಒಂಥರ ಹೋಮ್ಲಿಯಾಗಿ ಕನ್ವೆನ್ಷನ್ ಹಾಲ್ ತುಂಬ ಆಫಿಷಿಯಲಾಗಿ ಲಕ್ಸುರಿಯಾಗಿ ಚೆನ್ನಾಗಿದೆ. ಇನ್ನು ತಿಂಡಿ ತಿಂತಾಯಿದ್ವಿ. ಏನಕ್ಕಂದರೆ ಮತ್ತೆ ಜಾಸ್ತಿ ಟೈಮ್ ಆದರೆ ತಿಂಡಿ ತಿನ್ನೋಕ್ಕೆ ಟೈಮ್ ಇರಲ್ಲ, ಮೇಕಪ್ ಮಾಡ್ಕೊಳ್ಳೋದ್ರೆಲ್ಲ ಇದೇ ಸಾಕಾಗಿ ಹೋಗ್ಬಿಡುತ್ತೆ.
ಇನ್ನು ಲಶ್ಕಾನೂ ಅಷ್ಟೇ ಫುಲ್ಲು ಕನ್ವೆನ್ಷನ್ ಹಾಲ್ ಪೂರ್ತಿ ಓಡಾಡ್ತಿದ್ಲು. ಮೇಲ್ಗಡೆ ಸೆಕೆಂಡ್ ಫ್ಲೋರು, ತರ್ಡ್ ಫ್ಲೋರು, ಫೋರ್ತ್ ಫ್ಲೋರ್ ಅಂದ್ಕೊಂಡು ಹಂಗೆ ಓಡಾಡ್ತಾನೇ ಇದ್ಲು ಫುಲ್ ಅವತ್ತೆಲ್ಲ. ಇನ್ನು ಅಮ್ಮ ಈ ಥರ ಸೈಡಿಗೆ ಬಾಚಿಸ್ಕೊಂಡು ಈ ಥರ ಹೇರ್ ಸ್ಟೈಲ್ ಮಾಡಿಸ್ಕೊಳ್ತಿದ್ದಾರೆ. ಒಂದು ಸ್ವಲ್ಪ ಸೈಡ್ಗೆ ಹಾಕ್ಸ್ಕೊಂಡು ಮಾಮೂಲಿ ಜಡೆ ಬರುತ್ತಲ್ಲ ಆ ಥರನೇ ಹಾಕ್ಕೋ ಅಂತ ಹೇಳಿದ್ದೆ, ಮಾಡಿಸ್ಕೊ ಅಂತ. ಸೊ ಹಂಗಾಗಿ ಅದೇ ಥರನೇ ಹಾಕ್ಸ್ಕೊಳ್ತಿದ್ದಾರೆ. ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಅಷ್ಟೇ, ಜಾಸ್ತಿ ಆಡಂಬರ ಥರ ಏನಿಲ್ಲ. ಇನ್ನು ನನಗೂ ಫಸ್ಟು ಬಫ್ ಮಾಡಿಕೊಂಡು ಮತ್ತು ಜಡೆ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಏನೋ ಸೆಟ್ ಆಗಲಿಲ್ಲ. ಮತ್ತು ನಾನು ಲೆಫ್ಟ್ ಸೈಡ್ ಇದನ್ನು ಕ್ರಾಪ್ ಮಾಡಿಬಿಟ್ಟು ಹಾಕಿ ಅಂತ ಅಂದೆ. ಸೊ ಒಂದು ಡಿಫ್ರೆಂಟ್ ಆಗಿರುತ್ತೆ, ಒಂದು ಸಿಂಗಲ್ ಹೇರ್ ಬಿಟ್ಕೊಂಡು ಸೈಡಿಗೆ ಅಂತ ಫಸ್ಟ್ ಅದನ್ನೇ ನೋಡ್ತಾಯಿದ್ದೆ. ಮೊದಲು ಇದು ಕ್ರಿಂಪಿಂಗ್ ಏನೋ ಮಾಡ್ಕೊಳ್ತಾಯಿದ್ರು. ಸೊ ಕ್ರಿಂಪಿಂಗ್ ಆದಮೇಲೆ ಹೇರ್ ಸ್ಟೈಲ್ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಅವರು ಕೂಡ ಇಬ್ಬರು ಬಂದಿದ್ದರು, ಒಬ್ರು ಹೇರ್ ಸ್ಟೈಲ್ಗೆ, ಒಬ್ಬರು ಮೇಕಪ್ ಮಾಡೋಕ್ಕೆ, ತಂಗಿಗೆ ಮೇಕಪ್ ಮಾಡೋದಕ್ಕೆ. ಸೊ ಮೇಕಪ್ ನಾನೇನು ಮಾಡಿಸ್ಕೊಳ್ಳಿಲ್ಲ, ಮೇಕಪ್ ನಾನೇ ಮಾಡಿಕೊಂಡೆ. ಆಲ್ಮೋಸ್ಟ್ ಎಲ್ಲ ನನ್ನ ಹತ್ರನೇ ಇದೆ. ಸೊ ನನಗೆ ನೀಡ್ ಇರಲಿಲ್ಲ ಮೇಕಪ್ಪು. ಫೈನಲ್ ಆಗಿ ನೋಡಿ ಹೇಗೆ ಲುಕ್ಕು ನಂದು ಹೇಗಿದೆ ಅಂತ. ಆಲ್ರೆಡಿ ನೀವು ಶಾರ್ಟ್ಸಲ್ಲೆಲ್ಲ ಹಾಕಿದ್ದೆ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಕೂಡ ಹಾಕಿದ್ದೆ. ಸೊ ನೋಡಿರ್ತೀರ ಅಂತ ಅನಿಸುತ್ತೆ. ಆ್ಯಂಡ್ ಏನಿರ್ಬೋದು ಪಾಪು ನೇಮು ಅನ್ನೋದಕ್ಕೆ ವೆಯ್ಟ್ ಮಾಡಿ ವ್ಲಾಗಲ್ಲಿ. ಆ್ಯಂಡ್ ಫುಲ್ ನೋಡಿ ಲಶಿಕಾ ಹೇಗೆ ರೆಡಿಯಾಗಿದ್ದಾಳೆ ಮತ್ತು ಅಮ್ಮ ಹೇಗೆ, ನಾನು ಹೇಗೆ ರೆಡಿಯಾಗಿದ್ದೀವಿ. ಸೊ ಕಂಪ್ಲೀಟಾಗಿ ನೋಡ್ಬೋದು. ಈ ಥರ ಬಂದಿದೆ ಹಿಂದೆಗಡೆ ಹೇರ್ ಸ್ಟೈಲು. ಎರಡು ಕಡೆಯೂ ಟ್ವಿಸ್ಟ್ ಮಾಡಿ ಹಾಕಿ ಅಂತ ಹೇಳಿದೆ. ಇನ್ನು ಈ ಥರ ಉದ್ದ ಜಡೆ ತುಂಬ ಚೆನ್ನಾಗಿದೆ. ಜಡೆ ಮಾತ್ರ ಕ್ವಾಲಿಟಿ ಚೆನ್ನಾಗಿದೆ, ಇದ್ರದ್ದು ಚೌಲಿದು ತುಂಬ ಚೆನ್ನಾಗಿದೆ. ಹಂಗಾಗಿ ಸ್ವಲ್ಪ ಕಾಸ್ಟು, ಹಾಗಾಗಿ ಇರಲಿ ಅಂತಲೇ ತೊಗೊಂಡೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಹೇರ್ಸ್ ಥರನೇ ಅನಿಸುತ್ತೆ ಅದು ನ್ಯಾಚುರಲ್ ಆಗಿ. ಫ್ರೆಂಡ್ಸ್, ನನ್ನ ತಮ್ಮ ಬಂದಿದ್ದಾನೆ. ಎಲ್ಲಿಂದ ಬಂದೆ? ಬೆಂಗಳೂರಾ? ಊರಿಂದ ಎಲ್ಲ ಬಂದಿದ್ದಾರೆ. ಇಲ್ಲಿ ನೋಡ್ರಿ, ಆದ್ಯ, ಲಶಿಕಾ. ನೀನು ಡ್ರೆಸ್ ತೋರಿಸು, ಬರ್ಡೇ ಡ್ರೆಸ್ಸಾ? ಹಾಯ್ ಮಾಡಿದ್ರು. ಅದು ನೋಡ್ರಿ, ಈಗ ರೆಡಿಯಾಗಿದ್ದೀನಿ. ಸೊ ಆಮೇಲೆ ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋಣ. ಏನು ತಿಂತೀರಾ ಇವಾಗ? ವೆಲ್ಕಮ್ ಜ್ಯೂಸ್. ಸೊ ಹೇಗೆ ರೆಡಿಯಾಗಿದ್ದೀನಿ? ಸಿಂಪಲಾಗಿರೋ ಒಂದು ಇದು ಏನೋ ಜಡೆ ಒಂದು ಹಾಕ್ಸ್ಕೊಂಡಿದ್ದು, ಮೇಕಪ್ಪಿನೆಲ್ಲ ನಂತೆ. ಸೊ ನನಗೆ ಇಷ್ಟುದ್ದ ಜಡೆ ಇಷ್ಟ ಆಗುತ್ತೆ, ಅದಕ್ಕೆ ಈ ಥರ. ಸೊ ಫೈನಲ್ ಗ್ರೀನ್ ಆ್ಯಂಡ್ ಪಿಂಕಲ್ಲಿ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಆಮೇಲೆ ಒಬ್ಬೊಬ್ಬರನ್ನ ತೋರಿಸ್ತೀನಿ. ಅಮ್ಮ ರೆಡಿ ಆದಮೇಲೆ ಪ್ರಕುಲ್ ಔಟ್ಫಿಟ್ಟು ಎಲ್ಲ ತೋರಿಸ್ತೀನಿ, ಓಕೆನಾ? ಸೊ ಪ್ರಕುಲ್ಸ್ ಔಟ್ಫಿಟ್ ಇದು ಉಂಡು ಲಶಿಕಾ ಉಂಡು. ಪ್ರಕುಲ್ಸ್ ಔಟ್ಫಿಟ್ ಗೋಲ್ಡ್ ರಾಜ ಆಗ್ಬಿಟ್ಟಿದ್ದಾನೆ ಇವತ್ತು. ಗೋಲ್ಡ್ ಪಂಚೆ, ಗೋಲ್ಡ್ ಟೀ ಶರ್ಟ್ ಅಲ್ವಾ? ಇಲ್ಲಿ ನೋಡಿ, ಹಾಯ್ ಮಾಡು. ಹಾಯ್. ನಿಮ್ಮ ತಂಗಿ ನಾಮಕರಣನಾ? ಖುಷಿನಾ? ಏನು పీస్ నువ్వు కూర్చోపో బాబాడ. అరుణ్ పక్కన కూర్చోగిరి. ప్రకృతి బాగలే మకాలు ఇంటికి ఉండే అరుణ్ బాగుంటాడు, స్టైల్గా ఉంటాడు. ಇನ್ನು ನನ್ನ ಪಕ್ಕದಲ್ಲಿ 3 ಜನ ಕೂತಿರೋರೆಲ್ಲ ದೊಡ್ಡಮ್ಮನ ಮಕ್ಕಳು ಅಂದರೆ ನನಗೆ ಅಕ್ಕನ ಮಕ್ಕಳು ಇಬ್ಬರೂ. ಎಲ್ಲ ಹಿಂಗೆ ಮಾತಾಡಿಕೊಂಡು ನಕ್ಕೊಂಡು ಕಾಮಿಡಿ ಮಾಡಿಕೊಂಡು ಫೋಟೋಸು ವೀಡಿಯೋಸ್ ತೆಕ್ಕೊಂಡು ಇದ್ವಿ. ಇನ್ನು ಅಮ್ಮ ಕಂಪ್ಲೀಟಾಗಿ ಈ ಥರ ರೆಡಿಯಾಗಿದ್ದಾರೆ. ಲೆಮನ್ ಯೆಲ್ಲೋ ಕಲರ್ ಸ್ಯಾರಿ ಚೆನ್ನಾಗಿದೆ. ಇದಕ್ಕೆ ಸಿಲ್ವರ್ ಕಲರ್ ಇದಿದೆ, ಬಾರ್ಡರ್ ಎಲ್ಲ ತುಂಬ ಚೆನ್ನಾಗಿದೆ. ಕಲರ್ ಚೆನ್ನಾಗಿದೆ, ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ಪಾಪು ಇಲ್ಲೇ ಮಲಗಿದ್ದಾಳೆ. ಸೊ ಹಂಗಾಗಿ ನಾನು ಇಲ್ಲೇ ಒಬ್ಬರು ಕಾಯ್ತಾ ಇದ್ದೀವಿ. ಪಾಪು ಕಾಯ್ತಿದ್ದಾಳೆ. ಫಂಕ್ಷನ್ನು ಸ್ಟಾರ್ಟ್ ಆಗಿದೆ. ಸೊ ನನಗೆ ಜಡೆ ಇಷ್ಟ ಆಯಿತು. ಇದು ದಪ್ಪ ತೊಗೊಂಡಿದ್ದೆ ಜಡೆ, ಸ್ವಲ್ಪ ಕ್ವಾಲಿಟಿ ಇರೋದೆ, ಹಂಗಾಗಿ ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಗದೀಡೆ ಕವರ್ ಮನೆಗೆ. ಇನ್ನು ಬೆಂಗಳೂರಿಂದ ಅಣ್ಣ ಮತ್ತು ಊರಿಂದ ಅಕ್ಕಂದರು ಮತ್ತು ಕೆಲವೊಬ್ಬರು ನಮ್ಮ ರಿಲೇಷನ್ಸ್ ಎಲ್ಲ ಅನಂತಪುರಲ್ಲೇ ಇದ್ದರು. ಸೊ ಅವರೆಲ್ಲ ಬಂದಿದ್ದರು ಆಲ್ಮೋಸ್ಟ್. ಖುಷಿ ಆಯಿತು, ಫಂಕ್ಷನ್ ಚೆನ್ನಾಗಾಯಿತು, ಅಷ್ಟೇನೇನಿಲ್ಲ. ಪಾಪು ಇಲ್ಲೇ ಮಲಗಿದ್ಲಲ್ವ, ಅವಳಿನ್ನೂ ರೆಡಿ ಆಗಬೇಕು. ಸ್ವಲ್ಪ ಫಂಕ್ಷನ್ ಲೇಟಾಗಿತ್ತು, ಪಾಪು ಮಲಗಿದ್ಲು. ಮಕ್ಕಳು ಎಷ್ಟು ಮಲ್ಕೊಂಡ್ರೆ ಅಷ್ಟು ಒಳ್ಳೆಯದು.
ಹಂಗಾಗಿ ಮತ್ತೆ ಸ್ವಲ್ಪ ಹೋಗಿ ಮತ್ತೆ ಒಂದು ಸ್ವಲ್ಪ ತಪ್ಪ ಹೋಗಿದ್ರು ರೂಮಲ್ಲಿ. ಆಮೇಲೆ ನಾನು ಅಮ್ಮ ಬಂದ್ವಿ, ಅಮ್ಮನ ಕರ್ಕೊಂಡು ಇಲ್ಲಿಗೆ. ಇನ್ನು ಈ ಕಡೆ ಎಲ್ಲ ನಮ್ಮ ರಿಲೇಷನ್ಸ್ ಎಲ್ಲ ಕೂತಿದ್ದಾರೆ, ಈ ಕಡೆ ಸೈಡ್ ಪೂರ್ತಿ ನಮ್ಮ ರಿಲೇಷನ್ಸೇ ಕೂತಿದ್ದಾರೆ. ಆ್ಯಂಡ್ ಇನ್ನೂ ಬರೋರಿದ್ದರು, ಆಮೇಲೆ ಎಲ್ಲ ಜಾಯ್ನ್ ಆದರು. ಊಟದ ಟೈಮಲ್ಲಂತೂ ತುಂಬ ಜನ ಆಗಿಬಿಟ್ರು. ಇನ್ನು ಲಶಿಕಾ ಮಾತ್ರ ಈಗ ಓಡಾಡ್ತಾನೆ ಇದ್ಲು. ಫುಲ್ ಫಂಕ್ಷನ್ ಹಾಲೆಲ್ಲ ಅವಳದೇ ಅನ್ನೋ ಥರ, ಈ ಸುಂಟ್ರು ಗಾಳಿ ಹೆಂಗೆ ಆಗುತ್ತೆ ಹಂಗೆ ಓಡಾಡ್ತಾನೆ ಇದ್ಲು ಲಶಿಕಾ. ಅವಳದು ಈ ಎತ್ನಿಕ್ ಫ್ರಾಕ್ ತುಂಬ ಚೆನ್ನಾಗಿದೆ, ಹಂಗಾಗಿ ಇದನ್ನು ಹಾಕಿದೆ. ಫ್ರಿಲ್ಸ್ ಎಲ್ಲ ತುಂಬ ಇತ್ತಲ್ಲ, ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇದು ಬರ್ಡೇಗೆ ತೊಗೊಂಡಿದ್ದು, ಒಂದೇ ಸಲನೇ ಹಾಕ್ಕೊಂಡಿದ್ಲು ಅಂದ್ಬಿಟ್ಟು ಹಾಕಿದೆ. ತುಂಬ ಚೆನ್ನಾಗಿದ್ದಾಳೆ. ಆ್ಯಂಡ್ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿದೆ, ಇನ್ನು ಪೂಜೆ ಅದು ಇದು ಅಂತ ಎಲ್ಲ ಇರುತ್ತಲ್ಲ, ಸೊ ಎಲ್ಲ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಹೆಸರು ರಿವೀಲ್ ಮಾಡೋ ಟೈಮ್ ಕೂಡ ಹತ್ರ ಬಂದಿದೆ. ಆಮೇಲೆ ಪ್ರಕುಲ್ ಒಂದು ಕಡೆ ತುಂಬ ಹೊಟ್ಟೆ ಹಶು ಅಂತ ಹೇಳ್ತಾನೆ ಇದ್ದ. ಬೆಳಗ್ಗೆ ಬೇಗ ತಿಂದ್ಬಿಟ್ಟಿದ್ದಾನೆ, ನನಗೆ ಹೊಟ್ಟೆ ಹಶು ಅಂತ ಹೇಳ್ಬಿಟ್ಟ. ಸರಿ ಅಂದ್ಬಿಟ್ಟು ಅವನನ್ನು ಮಧ್ಯದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೂ ಸ್ವಲ್ಪ ಊಟ ಕೊಡಿಸಿ ಅಲ್ಲಿ ನಾವು ಬೇಗನೆ ಊಟ ಮಾಡಿಬಿಟ್ವಿ. ಸ್ವಲ್ಪ ಫಂಕ್ಷನ್ ಎಲ್ಲ ನಡೀತಾ ಇತ್ತಲ್ಲ, ಅದನ್ನೆಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ಮತ್ತೆ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಹೋದ್ವಿ. ಈ ಮಕ್ಕಳು ಹಂಗೆ ಸ್ವಲ್ಪ ಆಚೆ ಹೋದಾಗ ಅದು ಇದು ಅಂತ ನಮಗೂ ಡೈವರ್ಟ್ ಮಾಡಿಬಿಡ್ತಾರೆ. ಹೊಟ್ಟೆ ಹಶು ಅದು ಇದು ಅಂದ್ಬಿಟ್ಟು. ಮನೇಲಿದ್ದಾಗ ಏನೂ ಇರಲ್ಲ, ಆಚೆ ಕಡೆಗೆ ಹೋದಾಗ ಹಿಂಗೆ ಏನೂ ಮಾಡೋಕ್ಕಾಗಲ್ಲ. ಇನ್ನು ನೋಡಿ ಹೆಸರು ಬಂದುಬಿಟ್ಟು ರಿವೀಲ್ ಆಗ್ತಿದೆ ನೋಡಿ, ನಿಹಿರಾ ಅಂತ. ತುಂಬ ಚೆನ್ನಾಗಿದೆ ಅಲ್ವಾ, ಡಿಫ್ರೆಂಟಾಗಿದೆ ನಿಹಿರಾ. ಓಕೆನಾ? ಸೊ ನೋಡೋಣ, ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಈ ನೇಮ್ ಮೀನಿಂಗ್ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡೋಣ ಕರೆಕ್ಟಾಗಿ ಎಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಈ ಹೆಸರಿನ ಅರ್ಥ ನನಗೆ ಎಷ್ಟು ಜನ ಕಳಿಸ್ತೀರಾ ಅಂತ ನೋಡೋಣ. ಇನ್ನು ಮಧ್ಯಾಹ್ನದ ಊಟನೂ ಅಷ್ಟೇ, ಪ್ರತಿಯೊಂದು ಐಟಮು ತುಂಬ ಚೆನ್ನಾಗಿ ಮಾಡಿದರು. ಸೊ ಗೊತ್ತಲ್ವ, ಆಂಧ್ರ ಕಡೆ ಚೆನ್ನಾಗೇ ಇರುತ್ತೆ, ಎಲ್ಲ ಸ್ಪೆಷಲ್ಲಾಗಿ ಮಾಡಿರ್ತಾರೆ. ಇನ್ನು ನಾವು ಅಣ್ಣಂದರು ತಮ್ಮಂದರು ಎಲ್ಲ ಕೂತ್ಕೊಂಡು, ಅಕ್ಕ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಅವ್ನಿಗೆ ಹೊಟ್ಟೆ ಹಶು ಅಂತ ಬಂದುಬಿಟ್ಟೆ ಬೇಗ ಪ್ರಕುಲ್ಗೆ, ಇಲ್ಲ ನಾನು ಸ್ವಲ್ಪ ಲೇಟಾಗೇ ಬರ್ತಾಯಿದ್ದೆ. ಇನ್ನು ತುಂಬ ಚೆನ್ನಾಗಿತ್ತು ಅಡುಗೆ. ಪೂರಿ, ಒಬ್ಬಟ್ಟು, ಮೈಸೂರು ಪಾಕು, ಸ್ವೀಟು, ಮತ್ತು ಹೆಣ್ಗಾಯಿ ಅಂತೂ ಕಂಪಲ್ಸರಿಯಲ್ಲಿ ಗುತ್ತೊಂಕಾಯಿ ಅಂತ ಹೇಳ್ತೀವಿ ತೆಲುಗುಲಿ, ಅದಂತೂ ಫೇಮಸ್ಸಲ್ಲಿ ಮಾಡ್ತಾನೇ ಇರ್ತೀವಿ ನಾವು ಅದನ್ನು. ಸಖತ್ ಫೇಮಸ್ ಅದು ರೈಸ್ಗೆ ಮತ್ತು ಈ ರೊಟ್ಟಿ, ಚಪಾತಿ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾವಿಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಒಂದು ಕಡೆ ಪ್ರಕುಲ್, ಒಂದು ಕಡೆ ಎಲ್ಲೆಲ್ಲಿ ಖಾಲಿ ಇರುತ್ತೋ ಸೀಟ್ಗಳು ಅಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ನಾವು. ಊಟ ಮಾಡಿದ್ದಾಯಿತು, ಕ್ಯಾಟರಿಂಗು ಎಲ್ಲ ಚೆನ್ನಾಗಿತ್ತು. ಆಂಧ್ರ ಫುಡ್ ಅಂತ ಹೇಳ್ಬೇಕಾಗಿಲ್ಲ, ಅದರಲ್ಲೂ ಪಪ್ಪು ತುಂಬ ಚೆನ್ನಾಗಿತ್ತು. ಮತ್ತು ಸೈಡ್ಸು, ಸ್ವೀಟು, ಒಬ್ಬಟ್ಟೆಲ್ಲ ಇತ್ತು, ಸಖತ್ತಾಗಿತ್ತು. ಫುಲ್ ತಿಂದಿದ್ದಾಯಿತು. ಹಂಗೆ ನಿದ್ದೆ ಬರ್ತಿದೆ, ಯಾಕಂದರೆ ನನಗೂ ಟೂರು ಬಿಸ್ನೆಸ್ ಇವತ್ತೇ ಇದೆಯಲ್ಲ, ಹಾಗಾಗಿ ಟ್ರಿಪ್ಪಿಗೆ ಹೋಗಿದ್ದಾರೆ ಅವರು. ಅವ್ರನ್ನ ಹ್ಯಾಂಡಲ್ ಮಾಡಿಕೊಂಡು ಮಲಗಿದ 12 ಗಂಟೆ ಆಯಿತು, ಮತ್ತು 5 ಗಂಟೆಗೆ ಎಚ್ಚರಿಕೆ ಆಯಿತು. ಅವರು 6 ಗಂಟೆಗೆ ರೀಚ್ ಆಗೋ ಥರ ಇದ್ದರು, ಹಂಗಾಗಿ ನಿದ್ದೆನೇ ಬರಲಿಲ್ಲ. ಈಗ ಫುಲ್ ಊಟ ಮಾಡಿದ್ದೀನಿ, ಇನ್ನೂ ಫೋಟೋನ ತೆಗೆಸ್ಕೊಂಡಿಲ್ಲ, ಫೋಟೋಸ್ ತೆಗೆಸ್ಕೋಬೇಕು ಹೋಗಿ. ಅದಕ್ಕೆ ಫಸ್ಟ್ ಊಟ ಮಾಡ್ಕೊಂಡು ಬೇಡ ಅಂದ್ಬಿಟ್ಟು ಬಂದ್ವಿ. ಈಗ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೋಬೇಕು. ಸೊ ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಊಟ ಹೆಂಗಿತ್ತು? ಚೆನ್ನಾಗಿತ್ತು. ಜೋರಾಗಿ ಹೇಳು. ಚೆನ್ನಾಗಿತ್ತು ಎಲ್ಲ. ಏನು ಇಷ್ಟ ಆಯಿತು? ಒಬ್ಬಟ್ಟು, ರೈಸ್, ದಾಲ್, ಸ್ವೀಟು, ಪಾಪಡ್, ಈಗ ಐಸ್ ಕ್ರೀಮ್ ಅಲ್ವಾ? ನಾನು ಐಸ್ ಕ್ರೀಮ್ ಆಮೇಲೆ ತಿಂತೀನಿ, ಊಟ ಆಗಿದ ತಕ್ಷಣ ತಿನ್ನಲ್ಲ, ಅದಕ್ಕೆ ಇವನು ಇವಾಗಲೇ ತಿನ್ನೋದು. ಈಗ ಹೋಗಿ ಒಂದು ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡು, ಇನ್ನೂ ಒಂದು ಫೋಟೋನೂ ಇಲ್ಲ, ಪಾಪನ ತೊಟ್ಲಲ್ಲಿ ಮಲಗಿಸ್ಬೇಕಾದ್ರೆ ಫೋಟೋಸ್ ತೆಗೆಸ್ಕೊಂಡಿದ್ದೆ ಅಷ್ಟೇ. ನಡಿ ಅಲ್ಲೇ ತಿನ್ನಿವಂತ. ಆಲ್ಮೋಸ್ಟ್ ಫಂಕ್ಷನ್ ಮುಗ್ದಂಗೆ. ಇನ್ನು ನಾವು ಟೈಮ್ ನೋಡಿಕೊಂಡು ರೂಮಲ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ದೀವಿ, ಎಲ್ಲ ಐಟಮ್ಸು ಜೋಡಿಸ್ಕೊಂಡು ಹೋಗಬೇಕು. ಅದಿರೋದು ಇವಾಗ ಟಾಸ್ಕು. ಲಶಿಕಾ ಅಂತೂ ಇಡೀ 1st, 2nd, 3rd 6 ಫ್ಲೋರ್ಸ್ ಇದೆ, ಎಲ್ಲ ಫ್ಲೋರು ಓಡಾಡ್ತಿದ್ದಾಳೆ ಅವಳು. ಏನೋ 2nd ಫ್ಲೋರಲ್ಲಿ ಡೈನಿಂಗು, 3rd ಫ್ಲೋರಲ್ಲಿ ಫಂಕ್ಷನ್ ಹಾಲು, ಆಮೇಲೆ 4th ಫ್ಲೋರಲ್ಲಿ ಏನೋ ನಮ್ಮ ರೂಮ್ ಕೊಟ್ಟಿರೋದು. ಎಲ್ಲ ಫ್ಲೋರು ಆಟ ಆಡ್ತಿದ್ದಾಳೆ, ಕುತ್ಕೊಂಡು ನಿಂತ್ಕೊಂಡು ಓಡಾಡೋದು ಬರೀ ಇದೆ.
ఓకే బొమ్మ పప్పు నిలుచుకో ఈ బొమ్మ ఈటికి బొమ్మ తగ్గర కృష్ణుడు కృష్ణుడు ಫ್ರೆಂಡ್ಸ್ ಫಂಕ್ಷನ್ ಮುಗ್ದಿದೆ ಆಲ್ಮೋಸ್ಟ್ 2:45 ಎಲ್ಲ ಖಾಲಿ ಎಲ್ಲ ಅರ್ಧ ಜನ ಮನೆಗೆ ಹೋಗಿದ್ದಾರೆ, ಮುಕ್ಕಾಲು ಜನ ಮನೆಗೆ ಹೋಗಿದ್ದಾರೆ, ಇನ್ನು ಸ್ವಲ್ಪ ಜನ ಊಟಕ್ಕಿದ್ದಾರೆ. ನಾನು ಪಾಪು ಇಲ್ಲೇ ಎದ್ದಿದ್ದಾಳೆ ಅಂದ್ಬಿಟ್ಟು ಇಲ್ಲೇ ಇದ್ದೀವಿ ನೋಡಿ. ಅವಳ ಹೆಸರು ನಿಹೀರ, ದೊಡ್ಡಮ್ಮಂದು ಎನ್ನು, ನಂದು ಎನ್ನಲ್ಲ, ಪಾಪುದು ಎನ್ನೇ ಬಂದೈತೆ, ನಿಹೀರ. ಫ್ರೆಂಡ್ಸ್ ನಾವು ಹೊರಡಬೇಕು ಇನ್ನು 1.5 ಅವರು. ಎಲ್ಲ ಖಾಲಿ ಆಗಿಬಿಟ್ಟಿದ್ದಾರೆ, ಇಲ್ಲೂ ಎ ಸಿ ಚಿಲ್ ಆಗ್ತಿದೆ ಇಲ್ಲಿ. ಅಪ್ಪ ಅಮ್ಮ ಎಲ್ಲ ಊಟಕ್ಕೆ ಹೋಗಿದ್ದಾರೆ, ಇನ್ನು ಆಲ್ಮೋಸ್ಟ್ ಎಲ್ಲ ನೆಂಟರು ಹೋಗಿದ್ದಾರೆ, 80% ಜನ ಹೋಗ್ಬಿಟ್ಟಿದ್ದಾರೆ. ಸೊ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡ್ಬೇಕು, ಯಾಕಂದರೆ ನಮಗೆ ನಾಳೆ ನಾಗರು ಮಾಡೋದಿದೆ, ನಾಗರು ಪಂಚಮಿ ನಾಳೆ ಬೇರೆ. ಫಂಕ್ಷನ್ ಬಂದು August 16th ಆಯಿತು. ಸೊ ನಾವೆಲ್ಲ ಊಟ ಮಾಡ್ಕೊಂಡು ಬಂದ್ವಿ, ಹಾಗಾಗಿ ಇಲ್ಲೇ ಪಾಪು ಹತ್ರನೇ ಇದ್ದೀವಿ, ಪಾಪು ಮಲಗಿದ್ಲಲ್ಲ. ಸೊ ನಾಗರು ಬೇರೆ ಇದೆ, ನಾಗರು ಪಂಚಮಿ ಮಾಡಬೇಕು ನಾಳೆ. ಸೊ ಹಂಗಾಗಿ ಸ್ಕೂಲ್ ಬೇರೆ ಇದೆ, ಎಲ್ಲ ಹೋಗಬೇಕು. ಸೊ ಹಂಗಾಗಿ ನಾವು ಬೇಗ ಹೊರಡಬೇಕು. మీరు చూడండి, మీరిద్దరు చూడండి, స్ట్రైట్ కూర్చో ప్రకృతి, స్ట్రైట్ కూర్చోండి. ಏನು ಮೇಡಮ್ ಫುಲ್ ಸುಸ್ತಾ ಇಲ್ವಾ? ಆಟ ಆಡ್ತಿದ್ಯಲ್ವಾ ಬೆಳಗ್ಗೆಯಿಂದ ಮೈಕಲ್ಲಿ ಮಾತಾಡಿಕೊಂಡು? ಯಾವ ಶ್ಲೋಕ ಹೇಳಿದೆ ಮೈಕಲ್ಲಿ? ಇವಾಗಲ್ಲ, ಆವಾಗಲೇ ಯಾವ್ದು ಹೇಳಿದ್ದು ಅಂತ. ಏನು ಊಟ ಮಾಡಿದೆ ನೀನು? ಅಷ್ಟೇ, ಬರೀ ಬೇರೆ ಬೇರೆವೇ ಜಾಸ್ತಿ. ಸ್ಕೇಲ್ ಕೊಡು ಪಾಪುಗೆ, ಇಲ್ಲೇ ಅವಳು ನೋಡಿ ಸ್ಕೇಲಿಗೆ ಬರ್ತಾವಳೆ. ಇನ್ನು ನಾವು ಕೂಡ ರೆಡಿಯಾಗಿ ಕಿತ್ತಾಕಿರೋ ಐಟಮ್ಸ್ ರೂಮಲ್ಲಿರೋದೆಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿಕೊಂಡು ಲಗೇಜಸ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಅಪ್ಪ ಕಾರ್ ತರೋದಕ್ಕೆ ಹೋಗಿದ್ದಾರೆ. ಸೊ ಫ್ರೆಶ್ ಅಪ್ ಆದಮೇಲೆ ಸ್ವಲ್ಪ ನಿಜವಾಗ್ಲೂ ರಿಲ್ಯಾಕ್ಸ್ ಅನಿಸ್ತು. ಆ ರೇಷ್ಮೆ ಸೀರೆ, ಆ ಮೇಕಪ್ಪು, ಆ ಜಡೆಯಪ್ಪ ಒಂದು ಸ್ವಲ್ಪ ಹೆವಿನೇ ಆಗಿಬಿಡ್ತು. ಯಾವಾಗ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ನಿಜವಾಗ್ಲೂ ಅನಿಸ್ತಾಯಿತ್ತು. ಆಮೇಲೆ ಒಂದು ಆರಾಮಾಗಿ ಫ್ರಾಕ್ ಹಾಕ್ಕೊಂಡ್ರೆ, ಟ್ರಾವೆಲ್ ಮಾಡಬೇಕಲ್ವ, 3.5 hours ಟ್ರಾವೆಲ್ ಇರುತ್ತೆ. ಸೊ ಈಗ ಕೂಲ್ ಆಯಿತು. ಈಗ ಹೊರಟ್ವಿ, ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು. 4:15 ಆಗಿದೆ, ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇಲ್ಲಿಂದ ಹೊರಡೋದು, ಹೋಗಬೇಕು. ಫುಲ್ ಟಯರ್ಡ್ ಆಗಿದೆ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾಳೆ ಹಬ್ಬ, ಸ್ಕೂಲ್ ಎರಡೂ ಇದೆ. ಸೊ ಹಂಗಾಗಿ ಈ ಥರ ಫ್ರೀಯಾಗಿರೋ ಒಂದು ಫ್ರಾಕ್ ಹಾಕ್ಕೊಂಡೆ. 4 hours, 3.5 hours, 4 hours ಜರ್ನಿ. ಅದು ನೈಟ್ ಟೈಮ್ ಆಗಿಬಿಡುತ್ತಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಸೊ ನೋಡಿದ್ರಲ್ಲ, ಎಷ್ಟು ಫಂಕ್ಷನ್ದಾಗಿತ್ತು, ಚೆನ್ನಾಗಿತ್ತು ಒಂಥರ. ಸೊ ಮಕ್ಕಳು ಡೆಕೋರೇಷನ್ ಹಾಲಲ್ಲೇ ಇದ್ದಾರೆ, ಅದಕ್ಕೆ ಮತ್ತೆ ಹೋಗ್ತಾ ಇದ್ದೀನಿ ನಾನು, ಕರ್ಕೊಂಡು ಬರೋಣ ಅಂತ. ಲಿಫ್ಟ್ ಬಂದಿದೆ. ರೋಸ್ ಎಲ್ಲಿತ್ತು ರೋಸ್? ಎಲ್ಲ ಬರೀ ರೋಸೇ ಇಟ್ಕೊಂಡು ಆಡ್ತಿದ್ದಾಳೆ ಇವತ್ತೆಲ್ಲ. ಹಾಂ, ಇನ್ನು ಅದು ಪರ್ಲ್ ಇದ್ರ ಮಧ್ಯೆ ಅದಿತ್ತಲ್ಲ ಬೋರ್ಡು, ಅದು ತೆಗಿಬೋದು, ಸ್ಟಿಕ್ ಮಾಡ್ಬೋದು. ಹಂಗಾಗಿ ತುಮಕೂರುವರೆಗೂ ಕಾರ್ಗೆ ಅಂಟಿಸ್ಕೊಂಡ್ವಿ. ಒಳಗಡೆ ಇದು ಅಂಟಿಸಿದ್ದು ಡಬಲ್ ಸೈಡ್ ಟೇಪ್ ಹಾಕಿಬಿಟ್ಟು ಇನ್ನು ಹೋದ್ವಿ. ತುಂಬ ಮಳೆ ಸ್ಟಾರ್ಟ್ ಆಯಿತು. ಸ್ವಲ್ಪ ದೂರ ಅನಂತಪುರ ಕ್ರಾಸ್ ಆಗಿದ ತಕ್ಷಣ ತುಂಬ ಮಳೆ ಸ್ಟಾರ್ಟ್ ಆಗೋಯಿತು. ಹೆಂಗೆ ಅಂದರೆ ಹೆವಿ ರೋಡೇ ಕಾಣಿಸ್ತಿರ್ಲಿಲ್ಲ, ಅಷ್ಟು ಸ್ಟಾರ್ಟ್ ಆಗಿತ್ತು. ಚೆನ್ನಾಗಿತ್ತು ಒಂಥರ ಟ್ರಾವೆಲಲ್ಲಿ, ಮಳೆ ನೋಡಿಕೊಂಡು ಟ್ರಾವೆಲ್ ಮಾಡೋದು ಸಿಕ್ಕಾಬಡೆ ಚೆನ್ನಾಗಿತ್ತು. ಆ್ಯಂಡ್ ರಾತ್ರಿ ಆಯಿತು ಹೋಗೋಷ್ಟೊತ್ತಿಗೆ. ಇನ್ನು ಮಧ್ಯದಲ್ಲಿ ಅಲ್ಲೇ ಸೇಮ್ ಹೋಟೆಲಲ್ಲೇ ಊಟ ಮಾಡಿಕೊಂಡು ಕೂಡ ಹೊರಟ್ವಿ ನಾವು. ಏನಕ್ಕಂದರೆ ಮಕ್ಕಳಾಗಲೇ ಹೊಟ್ಟೆ ಶೂ ಅಂತ ಇದ್ದರು. ಇನ್ನು ಕಾರ್ ಹತ್ತಿದ ತಕ್ಷಣವೇ ಇಬ್ಬರು ಮಲ್ಕೊಂಬಿಟ್ರು, ಪ್ರಕುಲ್ ಮತ್ತು ಲಶಿಕಾ ಇಬ್ಬರು ಫುಲ್ ಫ್ಲ್ಯಾಟ್. ಏನಕ್ಕಂದರೆ ಬೆಳಗ್ಗೆಯಿಂದ ಹಂಗೆ ಓಡಾಡಿದ್ದಾರೆ, ತಿರುಗಿದ್ದಾರೆ, ಸುತ್ತಾಡಿದ್ದಾರೆ, ಮಲಗಿರಲಿಲ್ಲ ಅಲ್ಲ ಮಧ್ಯಾಹ್ನ ಬೇರೆ. ಸೊ ಫುಲ್ಲು ಫ್ಲ್ಯಾಟ್ ಆಗಿಬಿಟ್ರು. ಇನ್ನು ಇಲ್ಲಿ ಸ್ವಲ್ಪ ಲಾಂಗ್ ಜರ್ನಿ ಇರೋದ್ರಿಂದ ಟೈಮ್ ಬೇಕು. ಇನ್ನು ಇದು ಬಂದುಬಿಟ್ಟು ಮಡಗಶಿರ ಆದಮೇಲೆ ನಮ್ಮದು ಕರ್ನಾಟಕ ಬಾರ್ಡ್ರ್ ಬರುತ್ತೆ. ಸೊ ಅಲ್ಲಿಂದ ಇನ್ನು ಆರಾಮ್ಸೆ ಒಂದು ಅರ್ಧ ದಾರಿ ಬಂದಂಗೆ ಅರ್ಥ.
ಇನ್ನು ಇಲ್ಲೆಲ್ಲ ಮಳೆ ಇರಲಿಲ್ಲ, ಆಂಧ್ರದಲ್ಲಿ ಸ್ವಲ್ಪ ಮಳೆ ಆಯಿತು, ಇಲ್ಲೆಲ್ಲ ಮಳೆ ಇರಲಿಲ್ಲ. ಒಂಥರ ನೈಟ್ ಟೈಮ್ ಟ್ರಾವೆಲ್ ತುಂಬ ಚೆನ್ನಾಗಿತ್ತು. ನನಗೆ ಸಖತ್ ಇಷ್ಟ ಆಗೈತೆ ನೈಟ್ ಟೈಮ್ ಟ್ರಾವೆಲ್ ಮಾಡೋದಕ್ಕೆ. ಇನ್ನು ಅಲ್ಲೇ ಹೋಗ್ತಾನೆ ಮಧುಗಿರಿ ಬೈಪಾಸ್ ಹತ್ರ ನಾವು ಬಂದು ಕಾಫಿ ಕುಡಿದ್ವಲ್ಲ, ಅಲ್ಲೇ ಅಡುಗೆ ಮನೆ ಹೋಟೆಲಲ್ಲಿ ಇನ್ನು ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೋದ್ವಿ. ರೋಟಿ ತೊಗೊಂಡ್ವಿ ನಾವು. ಇನ್ನು ಮಕ್ಕಳೇನೋ ಪ್ಲೇನ್ ದೋಸೆ, ಅವ್ರು ಎಲ್ಲೋದ್ರು ಯಾವಾಗಲೂ ಪ್ಲೇನ್ ದೋಸೆಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಪ್ಲೇನ್ ದೋಸೆ ತೊಗೊಂಡ್ರು. ಸೊ ನಾವು ಒಂದು ರೋಟಿ ತೊಗೊಂಡ್ವಿ ಅಷ್ಟೇ, ಒಂದೂವರೆ ರೋಟಿ, ಅದಕ್ಕೊಂದು ಗ್ರೀನ್ ಪೀಸ್ ಕರಿ. ಸುಮ್ಮನೆ ತಿನ್ನಬೇಕಲ್ಲ, ಬರೀ ಹೊಟ್ಟೆಯಲ್ಲಿ ಖಾಲಿ ಹೊಟ್ಟೆಲಿ ಮಲಗಬಾರ್ದು ಅಂದ್ಬಿಟ್ಟು ಸೊ ತೊಗೊಂಡಿದ್ದು ಅಷ್ಟೇ. ಸೊ ಹೇಗೆ ಕಾಣಿಸ್ತಾ ಇದ್ವಿ ನಾವೆಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಹಿರಾ ಅನ್ನೋ ಹೆಸರು ಇಷ್ಟ ಆಯಿತಾ? ಡಿಫ್ರೆಂಟ್ ಆಗಿದೆ ಅಲ್ಲ, ನನಗಿಷ್ಟ ಆಯಿತು. ಸೊ ಇಷ್ಟ ಆಯಿತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಏನು ಗೊತ್ತಾ, ನಿಹಿರಾ ಅನ್ನೋ ನೇಮ್ ಅರ್ಥ ಏನು ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಸೊ ನೋಡೋಣ, ಕನ್ನಡದಲ್ಲಾದರೂ ಪರವಾಗಿಲ್ಲ ಹೇಳಿ, ಇಂಗ್ಲೀಷಲ್ಲಾದರೂ ಪರವಾಗಿಲ್ಲ, ಅದ್ರ ಮೀನಿಂಗ್ ಹೇಳಿ, ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ನೋಡೋಣ. ಆ್ಯಂಡ್ ಹಾಗೆ ಹಾರ್ಟ್ ಕೊಡಿ ಈ ಬ್ಲಾಗ್ ಇಷ್ಟ ಆಗಿದ್ರೆ, ಹಾಗೆ ಒಂದು ಲೈಕ್ ಕೂಡ ಮಾಡಿ. ಸೊ ಕಾಯ್ತಾ ಇರ್ತೀನಿ ನಿಮ್ಮ ಈ ಇಷ್ಟೆಲ್ಲ ರೆಸ್ಪಾನ್ಸ್ಗೆ. ನಾಳೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಕೀಪ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್ ಆ್ಯಂಡ್ ಈ ವ್ಲಾಗ್ ಫುಲ್ಲು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಬಾಯ್.